ಹಲೋ, ಹೇಳ್ದೇವಮ್ಮ. ಏನು ಮಾಡ್ತಾವ್ರಮ್ಮ ಚಿಂಟು ಜಾನು? ನೀವೇನು ಮಾಡ್ತಾ ಇದ್ದೀರಾ? ಅಯ್ಯೋ, ಈ ಬಿಸಿಗಳಿಗೆ ಏನು ಮಾಡೋದೇವಮ್ಮ, ಸುಮ್ಮನೆ ಕೂತಿದ್ರಿ. ಮಕ್ಕಳೆಲ್ಲ ಮಲ್ಕೊಂಡವ್ರೆ, ಸವಿತಾನು ಮಲ್ಕೊಂಡಿರ್ಬೋದು. ಕವಿತಾ ಏನೋ ಕೆಲಸ ಮಾಡ್ತಾ ಇದ್ಲು ಅಡುಗೆ ಮನೆಗೆ, ನಾನೇನು ನೋಡಿಲ್ಲ ದೇವಮ್ಮ. ಬಿಸಿನೀರೆಲ್ಲ ಕಾಯಿಸ್ಕೊತಾ ಇದ್ಲು. ಎಷ್ಟು ದಿನ ಆಯಿತು ಅಖಿಲಮ್ಮ ಕವಿತಾನ ಕಳಿಸ್ಬಾರ್ದಾ? ಅಮ್ಮ, ಅವನು ಒಪ್ಪಬೇಕಲ್ಲಮ್ಮ. ಅಜಯ್ ಇನ್ನೂ 2 ದಿವಸ ಇರಲಿ ಅಮ್ಮ, ಇನ್ನೂ 2 ದಿವಸ ಇರಲಿ ಅಂತ ಹೇಳ್ತಾವನೆ. ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗಿಲ್ಲಮ್ಮ. ನಾನೇನು ಎತ್ಕೊಂಡು ತಿರ್ಗಬೇಕಾ? ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಅಕ್ಕನೂ ತಂಗಿಯವ್ರು ಏನೋ ಖುಷಿಯಾಗಿ ಕೆಲಸ ಮಾಡ್ಕೊತಾರೆ. ಬೆಳಗ್ಗೆ ನಾದ್ನಿ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಟಿಫನ್ನು ಅದು ಇದು ಅವ್ರ ಮೂವದ್ದು ಸಂಭ್ರಮ. ಅದಕ್ಕೆಗಳದು ನಾದ್ನಿದು ಅಲ್ಲ ದೇವಮ್ಮ. ನಾನು ಏನೋ ಹೇಳ್ಬೇಕು ಅನ್ಕೊಂಡೆ, ಬೇಜಾರು ಮಾಡ್ಕೊಂಬಿಡ ದೇವಮ್ಮ. ಏನು ಅಖಿಲಮ್ಮ ನಿಂಗೆ ಹೇಳ್ತಾಳೆ ಅಂತ? ಏನು ಅಖಿಲಮ್ಮ? ನಾನೇನು ಬೇಜಾರು ಮಾಡ್ಕೊಳ್ಳಿ? ನಿಮ್ಮ ಮಾತು ಯಾವ ಕಾಲಕ್ಕೆ ಬೇಜಾರು ಮಾಡ್ಕೊಬೇಕು? ಹೇಳಕ್ಕಿಲ್ಲಮ್ಮ. ಶೋಭಿತಾ ನಮ್ಮನೆ ಸೊಸೆ ಆಗಿದ್ದಿದ್ರೆ ಚೆನ್ನಾಗಿರತ್ತು ಅಂತ ಅನಿಸ್ತೈತೆ ದೇವಮ್ಮ. ಯಾಕಂತಂದರೆ ಸಂಜಯ್ಗ ಬರೋಳು ಅವ್ರು ನಮಗೆಲ್ಲ ಹೊಂದ್ಕೊಳಲ್ಲ ಅಂತ. ಯಾಕಂದರೆ ಕವಿತಾ ಸವಿತಾ ನಮ್ಮ ಜೊತೆಗೆ ಹೊಂದ್ಕೊಂಬಿಟ್ಟವ್ರೆ. ಸಿಂಚುನು ಅಷ್ಟೇ, ಅತ್ತಿಗೆ ಅಂತ ಇಬ್ಬರ ಜೊತೆನೂ ತಿರ್ಗ್ತಾ ಇರ್ತಾಳೆ. ಬೆಳಗ್ಗೆ ಅವಳು ಹೋಗೋಷ್ಟರಲ್ಲಿ ಟಿಫನ್ನು ಮಾಡೋದೇನೋ, ಅವಳಿಗೆ ತಿನ್ಸೋದೇನೋ, ಅವಳು ನೋಡ್ಕೊಳೋದೇನೋ. ಅವ್ರ ಮಕ್ಕಳನ್ನ ಬಿಟ್ಬಿಟ್ಟವ್ರಮ್ಮ ಇಬ್ರು. ಇವಳು ನೋಡ್ಕೊಳಕ್ಕೆ ಇಟ್ಬಿಟ್ಟವ್ರೆ. ಇವಳೇ ಎಳೆ ಮಗು ಹೋಗ್ಬಿಟ್ಟವ್ರೆ ಅವ್ರ ಅತ್ತಿಗೆ ದಿರ್ಕ. ಇವಳು ತರಳೆ. ಇವಳು 1 ನಿಮಿಷ ಸುಮ್ಮನೆ ಇರಲ್ಲ, ಪಟ ಅಂತ ಮಾತಾಡ್ತಾ ಇರ್ತಾಳೆ. ಮಾತುಗಳಾಗೆ ಮುಳುಗ್ಸಾಕ್ಬಿಟ್ಟವಳೆ ಅವ್ರನ್ನ. ಹೆಂಗೋ ಚೆನ್ನಾಗಿರ್ಲಿ ಬಿಡು ಅಖಿಲಮ್ಮ, ನಮಗೂ ಅದೇ ಬೇಕಾಗಿರೋದು. ಹೆಣ್ಮಕ್ಳು ಕೊಟ್ಟಿರೋ ಹತ್ರ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಅದಕ್ಕೆ ದೇವಮ್ಮ ಒಂದೊಂದ್ಸರಿ ಹಂಗೆ ಅನಿಸ್ತೈತೆ. ಸಂಗೀತ ಬಂದರು, ಆಮೇಲೆ ಸಿಂಚುಕು ಮದುವೆಗೆ ಹೋದ್ರೆ ಅವಳು ಬಂದರು. ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಹೆಣ್ಮಕ್ಳು ಎಷ್ಟು ಖುಷಿಯಾಗಿರ್ತಾರೋ, ನಾವು ತವ್ರ ಮನೇನೂ ಅಷ್ಟೇ ಖುಷಿಯಾಗಿರ್ತೈತೆ ದೇವಮ್ಮ. ಹೆಣ್ಮಕ್ಳ ಶಾಪ ನಮ್ಮ ಮೇಲೆ ಬೀಳ್ಕೊಡ್ದು ಹಂಗೆ ಅನಿಸ್ತಾ ಇತ್ತು ನನಗೆ ಇವಾಗ. ಅಯ್ಯೋ ಅಖಿಲಮ್ಮ, ಏನಾಯ್ತೋ ಏನೋ ನನಗಿನ್ನ ಏನು ತಿಳಿದು. ನನ್ನ ಸಾಯಂಕಾಲ ಬ್ಯಾಗ್ ಎತ್ಕೊಂಡು ಬಂದಿರೋಳು ಶೋಭಿತಾ. ಇನ್ನೂ ಏನು ಬಾಯ್ ಬಿಟ್ಟಿಲ್ಲ. ಏನು ಕೇಳಿದ್ರು ಅಮ್ಮ ನನ್ನ ಪಾಡಕ್ಕೆ ನಾನು ಬಿಟ್ಬಿಡು, ನನಗೆ ಸಮಾಧಾನ ಆದಾಗ ನಾನು ಹೇಳ್ತೀನಿ ಅಂತ ಅವಳೆ. ಏನು ಮಾಡಬೇಕೋ ಏನೋ ನನಗಂತೂ ಒಂದು ತಿಳಿದಾಕಿಲ್ಲಮ್ಮ. ಯಾಕೆ ದೇವಮ್ಮ ಶೋಭಿತಾ ಬಂದವಳೆ? ಶೋಭಿತಾ ಬರೋಳಲ್ಲೇ ಆಟ ಜಾಸ್ತಿ ನಮ್ಮ ಸಂಗೀತ ಹಂಗೆ. ಏನಾಯ್ತೋ ಏನೋ ಕೇಳೋಕ್ಕಾಗಿಲ್ಲ ದೇವಮ್ಮ. ಇನ್ನೂ ಏನು ತಿಳಿದಾಕಿಲ್ಲಮ್ಮ, ಇನ್ನೂ ಏನು ತಿಳಿದ. ರೂಮಾಗೆ ಅವಳೆ ಆ ರೂಮಾಗಿಂದ ಇನ್ನೂ ಈಚೆಗೆ ಬಂದಿಲ್ಲ. ತಿನ್ಬಿಟ್ಟು ಒಳಕೋದ್ರೆ ಅದೇ ಮಲ್ಕೊಂಡವಳೆ ಏನೋ ಹಿಂಗೆಲ್ಲ ಮಾಡ್ತಾವಳೆ ಅಖಿಲಮ್ಮ. ಏನು ಮಾಡೋದು? ಇದೆಲ್ಲ ಇರಲಿ, ಏನೋ ಮಾತಾಡಬೇಕು ಅಂತ ಫೋನ್ ಮಾಡಿದ್ದಕ್ಕಿಲ್ಲಮ್ಮ. ಏನು ದೇವಮ್ಮ? ಹೇಳ್ದೇವಮ್ಮ. ಇಲ್ಲ ದಾವಮಂತ ಎಲ್ಲ ವಿಷಯ ಗೊತ್ತಿದ್ದು ನೋಡ್ದ, ನಮ್ಗೊಂದು ಮಾತು ಹೇಳಿಲ್ಲ ಅನ್ನೋ ಮಾತು ಬರ್ಕೊಡ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಖಿಲಮ್ಮ. ಏನು ದೇವಮ್ಮ, ಏನೋ ಹೋಗ್ಬಿಟ್ಟೋಗ್ಟಾಗ ಮಾತಾಡ್ತಾ ಇದೆಯಾ? ನನಗೇನೋ ಅರ್ಥ ಆಗ್ತಾ ಇಲ್ಲ. ಏನೂ ಇಲ್ಲ ಅಖಿಲಮ್ಮ, ರಾಜಪ್ಪನ ದೊಡ್ಡಂತ ಬಂದವಳಲ್ಲ ಅವಳು ಬಾಯ್ ಬಜಾರಿ. ಏನು ಮಾಡೋದು? ಏನು 3-4 ದಿವಸದಿಂದ ಸಂಗೀತಕ್ಕೂ ಆಯಮ್ಮನ್ಗೂ ಜಗಳಗಳು ನಡೀತಾನೆ ಇವೆ. ನಾನು ಹತ್ರಕ್ಕೇನು ಹೋಗಿಲ್ಲ. ಇನ್ನು ಸಂಗೀತ ಬೇಜಾರು ಮಾಡ್ಕೊಂತಾಳೇನೋ ಅಂತ ದೂರದಿಂದನೇ ನೋಡ್ತೀನಿ. ಏನು ಮಾಡ್ಬೇಕಂತ ಬೇಜಾರು. ಬೆಳಗ್ಗೆ ಹೋಗಿ ಸಂಗೀತ ಎಡ್ಬಿಟ್ಲು ಅವಳ್ಕ. ಹತ್ತಿರ ರಾಜಪ್ಪನ ಹೋಗಿ ಸಮಾಧಾನ ಮಾಡಿ ಕರ್ಕೊಂಬನ್ನು. ಏನೋ ಮೇಶ್ವರಮ್ಮನ ಮನೆ ಖಾಲಿ ಮಾಡೋ ಬೋಕಿಗೆ ತೀಚ್ಕಾಕ್ತೀನಿ ಹಂಗೆ ಹಿಂಗೆ ಅಂತವಳು ರಾಜನ ದೊಡ್ಡಂತಿ. ಅದಕ್ಕೆ ಇವಳು ಹೋಗೋಳೆ, ನೀನೇನು ಬಾಡಿಗೆ ಕೊಟ್ಟ? ನಾವು ಕೊಟ್ಟಿರೋದು ಬಾಡಿಗೆ, ನೀನು ಯಾರು 800 ಅಂತ. ಬಬ್ಳುನೇನೋ ಆ ಮಗು ಬೈತಂತೆ. ಆ ಮಗು ದಬ್ಬಶ್ ಮಗುವ. ನಾನೆಲ್ಲೂ ನೋಡಿಲ್ಲ ಅಖಿಲಮ್ಮ ಅಂತ ದಬ್ಬಶ್ ಮಗುನ. ಹಬ್ಬ ನಾನು ಅವತ್ತು ಹೇಳಿದ್ನಿ ದೇವಮ್ಮ, ಅವಳಿಗೆ ಹೋಗ್ಬೇಡ, ಬೇಡ ಇಲ್ಲೇ ಇರು ನೀನು ಅಂತ. ಅವಳು ನನ್ನ ಮಾತು ಕೇಳಬೇಕಲ್ಲ. ರಾಜಪ್ಪನ ಬಂದು ಗುಲ್ಕೊಂಡು ಹೋದ್ಲು. ನೋಡ್ದೆ ಇವಾಗ ಒಂದು ಮಾತನೇ ಹೇಳಿಲ್ಲ. ಇಷ್ಟೊಂದು ಜಗಳಗಳಾಗ್ತವೆ ಅಮ್ಮ, ಹಿಂಗೆಲ್ಲ ಆಯಿತು ಅಂತ ಒಂದು ಮಾತನ್ನ ನಂಗೆ ಫೋನ್ ಮಾಡಿ. ಇಲ್ಲ ಬರ್ತೀನಿರು ದೇವಮ್ಮ, ನನಗೂ ಅನುಮಾನನೇ ಏನೋ ನಡೀತೈತೆ ಏನೋ. ಇವಳು ಫೋನಾಗ ಸರಿಯಾಗಿ ಮಾತಾಡಲ್ಲ, ಯಾವಾಗ ನೋಡಿದ್ರು ಸಪ್ಪಗನೇ ಇರ್ತಾಳೆ. ಮುಂಚೆ ಎಲ್ಲ ಎಷ್ಟು ಗೆಲ್ವಾಗಿ ಮಾತಾಡ್ತಾ ಇದ್ಲು ನನ್ನ ಹತ್ರ. ಇವಾಗ ಮುಂಚಿನ ಥರ ಇಲ್ಲ ದೇವಮ್ಮ, ಒಂಥರ ಸಪ್ಪಗನೇ ಇರ್ತಾಳೆ. ಊಟ ಮಾಡ್ದೇನಂದರೆ ಇಲ್ಲ ಇಲ್ಲ, ಅದೇನು ಕೂಳ್ ತಿಂತಾವಳೋ ಇಲ್ಲ. ಏನಕ್ಕೆ ದೇವಮ್ಮ ಹೋಗ್ಬೇಕಾಗಿತ್ತು? ಇದೆಲ್ಲ ಬೇಕಾ ನಮ್ಗೆ? ಮನೆಗೆ ಬಿದ್ದಿರ್ತೀರಾ? ಬರ್ತೀನಿರು ದೇವಮ್ಮ, ಹೇಳ್ತೀನಿ ಸರಿಯಾಗಿ. ಅವಳಿಗೂ ಹೇಳ್ತೀನಿ, ಇವಳನ್ನ ಕರ್ಕೊಂಬರ್ತೀನಿ. ನಮ್ಮ ಸಿಂಚುನ ಕರ್ಕೊಂಬಂದು ಅವಳು ಹೇಳಿಸ್ತೀನಿ. ಅವತ್ತು ಪೊಲೀಸ್ ಸ್ಟೇಷನಾಗ ಗುಲ್ಕೊಂಡು ಕರ್ಕೊಂಡೋಗಿದ್ದೆಲ್ಲ ಇವಳು. ಎಲ್ಲ ಇವಳು ನಮ್ಮ ಸಿಂಚು ಮಾಡಿರೋ ಕೆಲಸ ದೇವಮ್ಮ. ಫಸ್ಟ್ ಇವಳನ್ನ ಉಗಿಬೇಕು. ಇವಳನ್ನ ಉಗಿದ್ರೆ ಸರೋತೈತೆ. ಅದಕ್ಕೆ ಅಖಿಲಮ್ಮ ಫೋನ್ ಮಾಡಿದ್ವಿ. ನೋಡ್ದ ದಾವಮ್ಮನ್ಗೆ ಎಲ್ಲ ವಿಷಯ ಗೊತ್ತಿದ್ದು ಹೇಳಿಲ್ಲ ಅಂತ ನಮ್ಮ ಮಾತು ಬರಬಾರ್ದು ಅಂತ ನೀವು ಫೋನ್ ಮಾಡಿದ್ನಿ ಅಖಿಲಮ್ಮ. ಬರ್ತೀನಿ ದೇವಮ್ಮ, ನಾಳೆನೇ ಬರ್ತೀನಿ ನಾನು. ಅದೇನು ಶೋಭಿತನ ಕೇಳಿದೆವಮ್ಮ, ಯಾಕೋ ಏನೋ ಅಂತಾರೋ ಅಷ್ಟು ಮಾತಾಡಿ ಕಳಿಸ್ಕೊಡ್ತೇವಮ್ಮ. ಇಲ್ಲೇ ಅದೇನೋ ಹೇಳ್ತಾರಲ್ಲ, ಕೊಟ್ಟೇನು ಕುಳ್ಕೊರ್ಗು ಅಂತ. ಅವ್ರ ಮನೆಗೆ ಅವ್ರು ಇರಬೇಕು. ಸುಮ್ಮನೆ ಜನಗಳ ಬಾಯಿಗೆ ಸಿಕ್ಕೋದು ಬೇಡ. ಅದೇನೋ ನಿಜನೇ ಹಾಕಿಲ್ಲಮ್ಮ. ಇಲ್ಲೆಲ್ಲ ಇಲಿ ಹೋಯ್ತು ಅಂದರೆ ಉಳಿ ಹೋಯ್ತು ಅನ್ನೋ ಜನಗಳು. ಕೇಳ್ತೀನಿ ಇವಾಗ ನಮ್ಮ ಅಪ್ಪನ ಹೂವು ಬಿಡ್ಸಕ್ಕೆ ಹೋಗೋನೆ, ಬರಲಿ ಕೇಳ್ತೀನಿ ನಾನು ಆಮೇಲಿಂದ. ಸರಿ ದೇವಮ್ಮ, ನಾಳೆ ಬರ್ತೀನಿ ನಾನು. ಏನು ಹೇಳಕ್ಕೆ ಹೋಗಬೇಡ ಅವಳು ಸಂಗೀತಕ್ಕ. ಸರಿ ಅಖಿಲಮ್ಮ, ಹೇಳಲ್ಲ ನಾನು, ಏನು ಹೇಳಲ್ಲ. ಸರಿ ದೇವಮ್ಮ. ಶೋಭಿತಾ ಯಾಕಮ್ಮ? ಬೈಲೇ ಕೂತ್ಕೋ ಬಾ. ಯಾಕಮ್ಮ ಇದಕ್ಕಿದ್ದಂಗೆ ಬಂದಿರೋದು ನೀನು ಇಲ್ಕ? ಏನಾಯ್ತು ಅಂತ ನನ್ನ ಹತ್ರ ಹೇಳು, ಪರವಾಗಿಲ್ಲ. ಏನೋ ಬೇಜಾರು. ಹೋಗಮ್ಮ, ಅಲ್ಲಿಗೆ ಹೋಗಕ್ಕ ನಂಗೆ ಅಲ್ಲಿರೋಕ್ಕೂ ಬೇಜಾರು. ಅಯ್ಯಪ್ಪನ ಕುಂತ್ರೆ ಲೆಕ್ಕ ಆಗ್ತಾನೆ, ನಿಂತ್ರೆ ಲೆಕ್ಕ ಆಗ್ತಾನೆ. ಒಂದು ಲೋಟ ಕಾಫಿ ಕುಡಿದ್ರು ಅದಕ್ಕೂ ಲೆಕ್ಕ ಹೇಳ್ತಾನೆ, ಊಟ ತಿಂದ್ರು ಅದಕ್ಕೂ ಲೆಕ್ಕ ಹೇಳ್ತಾನೆ. ಏನಕ್ಕಮ್ಮ ಈ ಜೀವನ? ಇದೊಂದು ಮುಂಡು ಜೀವ ಆಗೋಗ್ಬಿಟ್ಟೈತಮ್ಮ ನಂಗೆ. ಅಯ್ಯೋ ಏನು ಮಾಡೋಕ್ಕತ್ತದಮ್ಮ? ಅಯ್ಯಪ್ಪನ ಕಾಲದಿಂದ ಹಂಗೆ ಬದುಕಿರೋದು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ. ಸರಿ, ನಾನೇನೋ ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀನಲ್ಲಮ್ಮ. ಇವಾಗ ರಕ್ಷಾನ ಕರ್ಕೊಂಡು ಹೋದ್ಲಲ್ಲ ಮೊನ್ನೆ ಚಿಕ್ಕಮ್ಮನ. ಅವಾಗ ಚಿಕ್ಕಮ್ಮನ ಬಂದಿದ್ರೆ ರಕ್ಷಾನ ನಾನು ಇಷ್ಟು ದಿನದಿಂದ ಸಾಕಿದ್ದೀನಿ, ಎಷ್ಟಾಗೈತೆ ದುಡ್ಡು, ಅಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಖರ್ಚು ಮಾಡಿದ್ದೀನಿ ಅಂತ ವಿಜಯ್ ಭವನ ಹತ್ರ ಕಾಸಿಸ್ಕೊಂಡವನಮ್ಮ. ಇದೇನು ಶೋಭಿತಾ ಹಿಂಗೆ ಹೇಳ್ತಾ ಇದೆಯಾ? ಕಲಾವತಿ ಹತ್ರ ಕಾಸಿಸ್ಕೊಂಡು? ಚಿಕ್ಕಮ್ಮನ ಹತ್ರ ಅವಾಗ ದುಡ್ಡು ಇರಲಿಲ್ಲಮ್ಮ.
ವಿಜಯ್ ಭಾವನ್ ಕೊಟ್ಟಿದ್ದೆ ದುಡ್ಡು ನನ್ನ ಮನ್ಸಿಗೆ ಎಷ್ಟು ಬೇಜಾರಾಗೋಯ್ತು ತಿಳಿದೇನಮ್ಮ. ಏನಕ್ಕೆ ಬೇಕು ಈ ಜೀವನ ಅಂತ ಅನ್ಸ್ಬಿಡ್ತು. ಅಲ್ಲಮ್ಮ ನಾನೇನೋ ಮನೆ ಸೊಸೆ ಸರಿ ಬಿಡು, ಯಾಕಂದ್ರೆ ನಾ ಸಾಕ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ನಾನು ಅಷ್ಟು ಖರ್ಚು ಮಾಡಿದ್ದೀನಿ ಇಷ್ಟು ಖರ್ಚು ಮಾಡಿದ್ದೀನಿ ಕಾಸು ಕೊಟ್ರಿ ಅಂತಂದರೆ ಏನಮ್ಮ? ಅದಕ್ಕೆ ನೀನೇ ಹೇಳಮ್ಮ, ಏನು ಅರ್ಥ? ಹಾಂ, ನಾಳೆ ಬೆಳಗ್ಗೆ ನಮಗೆ ಮಕ್ಕಳಾದರೆ ನಮ್ಮ ಮಕ್ಕಳಿಗೂ ಖರ್ಚು ಮಾಡಿದ್ರೆ ಆಯ್ತು ಅಂತ ಲೆಕ್ಕ ಕೇಳತ್ತೆ ತಾನೆ? ಹಾಂ, ಅಂಥವ್ರ ಮನೆಗೆ ಇರ್ಬೇಕೇನಮ್ಮ? ಹೇಳಮ್ಮ, ನೀನು ಇರ್ಬೇಕಾ ನಾನು? ಬೇಡ ಬೇಡ, ಬೇಕಾಗಿಲ್ಲ. ಅವ್ರ ಸವಾಸನೇ ಬೇಕಾಗಿಲ್ಲ. ನನ್ನ ಮೊಮ್ಮಗಳಿಗೆ ಮದುವೆ ಆಗಿಲ್ಲ ಅಂತಲೇ ತಿಳ್ಕೊಂಬಿಡ್ತೀನಿ ನಾನು. ಬೇಕಾಗಿಲ್ಲಮ್ಮ, ಹೋಗಿ ಕುಡ್ದಿನ ನೀನು ನಮ್ಮನೆಕ ಹೋಗಿ ಕುಡ್ದು. ಅಯ್ಯ ಬಡ್ಡಿ ನನ್ನ ಮಗನೇ, ಅಕ್ಕ ಅಂದನ್ ಸಾಕಿರೋದಕ್ಕೆ ದುಡ್ಡು ಇಸ್ಕೊಂಡವನಂತಂದರೆ ಇನ್ನು ಎಂಥವನು ಇರಬೇಡ ಅವನು. ಹಾಂ, ಅಲ್ಲ ನಿಂಕೇನು ಬಾಯಿ ಇಲ್ಲ? ಕೊಡ್ಬೇಡ ಬಾಬಾ, ಯಾಕೆ ಕೊಡಬೇಕು? ಅವತ್ತು ಸಾಕ್ತೀನಿ ಅಂತ ಕರ್ಕೊಂಡ್ಬಿಟ್ಟು ಇವತ್ತು ದುಡ್ಡು ಯಾಕೆ ಕೇಳ್ತಾವನೆ? ಕೊಡ್ಬೇಡ ಅಂತ ಹೇಳಕ್ ಬಾಯಿ ಇಲ್ಲ ನಿಂಕ? ಹಾಂ, ಆಯಪ್ಪನೇ ನಾನು ಅಷ್ಟು ಖರ್ಚು ಮಾಡಿದ್ನಿ ಇಷ್ಟು ಖರ್ಚು ಮಾಡಿದ್ನಿ ಸ್ಕೂಲ್ಗೆ ಅಷ್ಟು ಫೀಸ್ ಕಟ್ಟಿದ್ನಿ ಅಂತ ಹೇಳೋವಾಗ ಇನ್ನು ನಾವೇನಮ್ಮ ಮಾತಾಡೋದು? ನಾವೇನು ಮಾತಾಡೋದು ನೀನೇ ಹೇಳು. ಅಯ್ಯಪ್ಪನ ಹತ್ರ ಮಾತಾಡಿ ಗೆಲ್ಲಕ್ಕಾಗ್ತದಾ? ಹಾಂ, ಆ ಬೈಕ್ ಮಾತಾಡೋರು ಯಾರವ್ರೆ? ಅವ್ನ ಬೈಕಾ? ಥೂ, ಅವನು ಒಬ್ಬ ಮನುಷ್ಯನ. ಅಲ್ಲ ಕಲಾವತಿ, ಇನ್ನಿಷ್ಟು ಬೈಕೊಂಡು ಹೋಗಿರ್ಬೇಡ. ಇನ್ನು ಎಂಥವ್ರಕ ಕೊಟ್ಟವ್ರಪ್ಪ ಇವರು ದತ್ತಕ್ಕ. ಇವನು ಕುಡ್ದಿದ್ದಕ್ಕ ನಿಂತಿದ್ದಕ್ಕ ತೇಕಿದ್ದಕ್ಕ ಕಾಸು ಕೇಳ್ತಾವನಂತಂದ್ರೆ ಇವ್ನು ಎಂಥ ಮನುಷ್ಯನಿರ್ಬೇಡ ಅಂತ. ಹಾಂ, ಆ ಮಗು ಇನ್ನೆಷ್ಟು ಬೈಕೊಂಡು ಹೋಗಿರ್ಬೇಡ. ಎಂಥ ಲುಚ್ಚ ಕೆಲಸ ಮಾಡ್ತಾನೆ ಇವನು. ಇವನ್ಕೇನು ಮನುಷ್ಯತ್ವ ಅನ್ನೋದೇ ಇಲ್ಲ. ಬೇಡಮ್ಮ, ಬೇಡ ಬೇಡ, ನೀನು ಹೋಗೋದೇ ಬೇಡ. ನೀನು ಹೋಗೋದು ಬೇಕಾಗಿಲ್ಲ. ನಿಮ್ಮ ಅಮ್ಮನ ನೀನು ನಮ್ಮ ಮನೆಗಿರೋದು ಬೇಡ ಅಂತಂದರೆ ನಾನೇ ಬೇರೆ ಮನೆ ಮಾಡಿ ನಿನ್ನ ಕೂಲಿ ನಾಲಿ ಮಾಡಿ ಆದರೂ ಸಾಕ್ತೀನಿ. ಅವ್ನ ಮನೆ ಬಾಗಿಲಿಗೆ ಮಾತ್ರ ನಿನ್ನ ಕಳ್ಸಲ್ಲಮ್ಮ. ಅದು ಯಾರು ಬರ್ತಾರೋ ಬರಲಿ. ಅದಕ್ಕೆ ತಾತ ನಾನು ಬಂದುಬಿಟ್ಟಿತ್ತು. ನನ್ನ ಮನಸ್ಸು ಆವತ್ತೇ ಮುರಿದೋಯ್ತು. ಯಾವತ್ತು ಆ ಮಗುಗೆ ಇಷ್ಟು ಖರ್ಚು ಮಾಡಿದ್ದೀನಿ ಅಷ್ಟು ಖರ್ಚು ಮಾಡಿದ್ದೀನಿ ಕಾಸು ಕೊಟ್ರೆ ಅಂತಂದು ಆವತ್ತೇ ನಂಗೆ ಬೇಜಾರಾಗ್ಬಿಡ್ತು. ಇವನು ಇಷ್ಟ, ಇವನು ಜನ್ಮನೇ ಇಷ್ಟು. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳು ಸಾಕು ಹೋಗು ಹಿಂಗೆ ಮಾತಾಡ್ತಾನೆ ಇವನು ಸವಾಸನ ಬೇಡ ಅಂತ ನಾನು ಬಂದುಬಿಟ್ಟಿದ್ದೆ. ಅದಕ್ಕೆ ತಾತ ಯಾರಿಗೆ ಬೇಕು ತಾತ? ಪ್ರತಿಯೊಂದಕ್ಕೂ ಲೆಕ್ಕ ಲೆಕ್ಕ ಲೆಕ್ಕ. ಯಾರಿಗೆ ಬೇಕು ಆ ಜೀವನ? ಅದಕ್ಕೆ ಮುಂಚೆ ವರದಕ್ಷಿಣೆ ಕೊಡು, ಹೋಗಿ ಮನೆ ಬರ್ಸ್ಕೊಂಬ, ಆಸ್ತಿ ಬರ್ಸ್ಕೊಂಬ, ಇದೇ ಕತೆ. ಒತ್ತು ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ಇದೇ ಕತೆ ಮಾತಾಡ್ತಾ ಇರ್ತಾನೆ. ನಾನು ಎಷ್ಟಂತ ಸಹಿಸ್ಕೊಂಡ್ಲಿ ತಾತ? ಎಷ್ಟಂತ ಸಹಿಸ್ಕೊಂಡ್ಲಿ ಹೇಳು? ಪ್ರತಿಯೊಂದಕ್ಕೂ ಏನು ಇಷ್ಟೊತ್ತು ಊಟ ತಿಂತ ಇದೆಯಾ? ಇಷ್ಟೊತ್ತ ಊಟ ತಿನ್ನೋದು ನಿಧಾನವಾಗಿ ತಿನ್ನು, ಅದೇನು ಗಬಗಬ ಅಂತಿಂತೀಯಾ? ಒಂಚೂರು ಕಾಪಿ ಜಾಸ್ತಿ ಮಾಡಿಕೊಡ್ದು. ಏನು ಅಳತೆ ಇಕ್ಕಿ ಮಾಡೋಕ್ಕಾಗಲ್ಲ? ಇದೇನು ಇಷ್ಟು ಕಾಪಿ ಮಾಡ್ತೀಯಾ? ಇದಕ್ಕೆ ಇಷ್ಟು ಸಕ್ಕರೆ ಹಾಕಿದ್ಯಾ? ಇದೇನು ಅಕ್ಕಿ ಇಷ್ಟ ಹಾಕಿದ್ಯಾ ಅಂತ ಚುಚ್ಚಿ ಮಾತಾಡ್ತಾ ಇರ್ತಾನೆ ತಾತ. ಬೆಳಗ್ಗೆ ಹೊತ್ತು 1 ನಿಮಿಷ ಲೇಟಾಗಿ ಹೇಳ್ಕೊಡ್ದು. ಬೆಳಗ್ಗೆನೇ ಶುರು ಮಾಡ್ಕೊಂತಾನೆ ತಾತ, ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾನೆ ತಾತ. ಧನುಕ ಜಲ್ಜಮ್ಮನ ಕೇಳೋಕ್ಕಾಗಲ್ಲೇನಮ್ಮ ನೀನು? ಹಾಂ, ಅತ್ತೆ ಏನು ಮಾಡ್ತಾಳೆ ತಾತ? ಪಾಪ ಅತ್ತೆ ಏನು ಮಾತಾಡಲ್ಲ. ನನಗೂ ಸಾಕಾಗ್ಬಿಟ್ಟೈತಮ್ಮ, ಎತ್ತನ ಹೊಲ್ಟೋಗೋಣ ಅಂತ ಅನಿಸ್ತೈತೆ ಅಂತ ಅತ್ತೆ ಹೇಳ್ತಾಳೆ ನನ್ನ ಹತ್ರ. ಧನುನು ಈ ನಡುವೆ ಹಿಂದಿರ್ತಿರ್ಕೊಂಡು ಮಾತಾಡ್ತಾನೆ ತಾತ. ಆದರೂ ಈ ಮುಂಡು ಬುದ್ಧಿ ಬಿಡೋದೇ ಇಲ್ಲ ಅಯ್ಯಪ್ಪನು. ಯಾವಾಗ ನೋಡು ಬೈತಾ ಇರ್ತಾನೆ, ಒಟ ಅಂತ ಇರ್ತಾನೆ ತಾತ. ಇದೆಲ್ಲ ಸಹಿಸ್ಕೊಂತೀನಿ ತಾತ, ಒಡಿಲಿ ಬೈಲಿ ಎಲ್ಲ ಸಹಿಸ್ಕೊಂತೀನಿ. ರಕ್ಷಣೆ ಸಾಕಿದಕ್ಕೆ ದುಡ್ಡು ಕೇಳಿದ್ನಲ್ಲ ತಾತ, ಅದೇ ತಾತ ನಂಗೆ ಅದೇ ತಾತ ಮನ್ಸಿಗೆ ಬೇಜಾರಾಗಿತ್ತು. ಏನು ತಾತ, ಮನುಷ್ಯ ಸಂಬಂಧ ಬರೀ ದುಡ್ಡುಗಳಾಗಿ ಎಳೆಕತ್ತೈತೆ ತಾತ. ಹಾಂ, ಪ್ರೀತಿ ವಿಶ್ವಾಸ ಬೇಡ ಅಂತಾತ. ಆ ಮಗು ಎಷ್ಟು ಚೆನ್ನಾಗಿತ್ತು, ಅಪ್ಪ ಅಂತ ಹಿಂದಿಂದೆ ಓಡಾಡ್ತಾ ಇತ್ತು. ಅದನ್ನ ನೋಡಿ ಅದು ಕರುಣೆ ಬರಿಲ್ಲ ತಾತ ನಮ್ಮ ಅವನ್ಕ. ನಾನು ಇಷ್ಟಿನಿಂದ ಸಾಕಿದ್ದೀನಿ, ಇಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ಕಾಸು ಕಿತ್ಕೊಂಡ್ಬಿಟ್ನಲ್ಲ, ಅವನೇನು ಮಂಚು ಕೂಲಿ ಅಂತಾತ. ಅಡುಗೆ ಮಾಡ್ತಾಯಿದ್ರೆ ಬಂದು ಚೆಕ್ ಮಾಡೋದು, ಎಷ್ಟೊತ್ತು ನೀರು ಕಾಯಿಸ್ತಾ ಇದೆಯಾ, ಅಕ್ಕಿ ಹಾಕು, ಗ್ಯಾಸ್ ಏನು ಸುಮ್ಮನೆ ಬರ್ತೈತಾ ಅನ್ನೋದು. ವಾಷಿಂಗ್ ಮಿಷಿನ್ ಇತ್ತು, ಬಟ್ಟೆ ಹಾಕ್ತೈತೆ. ವಾಷಿಂಗ್ ಮಿಷಿನ್ ಬಟ್ಟೆಗೆ ಹಾಕ್ಬೇಡ, ಏನು ಕರೆಂಟ್ ಬಿಲ್ ಸುಮ್ಮನೆ ಬರ್ತೈತಾ, ಹೋಗಿ ನಿಂಗೇನು ಅಂತ ಪ್ರತಿಯೊಂದಕ್ಕೂ ಹಿಂಸೆ. ಆ ಮನೆಗೆ ಒಳ್ಳೆ ಜೈಲಾಗಿ ವಾಸ ಮಾಡ್ದಂಗೆ ಐತೆ ತಾತ. ನಾನು ಹೋಗಲ್ಲ ತಾತ ಆ ಮನೆಗ. ಬೇಡ ಬಿಡು, ಹೋಗ್ಬೇಡ, ಆರಾಮಾಗಿ ಇಲ್ಲೇ ಇರು. ಬೇಕಾಗಿಲ್ಲ ಇಂಥ ಕಟುಕನು ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಇಂಥ ಕಟುಕನು ಅಂತ ಅನ್ಕೊಂಡಿರ್ಲಿಲ್ಲ. ಹಾಂ, ನೀನೆಲ್ಲ ನಾವು ಹೋಗ್ಕೊಂಡೆ ಬಿಡು. ಆ ಏಳೆ ಮಗುನ ಸಾಕಿರೋದಕ್ಕೆ ದುಡ್ಡು ಕೇಳೋನಲ್ಲ, ನೀನು ಎಂಥ ಕಟುಕು ನನ್ನ ಮಗನಿರ್ಬೇಡ. ಹಾಂ, ಅಯ್ಯೋ ಪಾಪಿ ಕಲಾವತಿ ಅದೆಷ್ಟು ಬೈಕೊಂಡು ಹೋದ್ಲು, ಅದೇನೋ ನಮ್ಮನ್ನ ಎಂಥ ಅವ್ರ ಮನೆಗೆ ಕೊಟ್ಟವ್ರೆ ನನ್ನ ಮಗುನ ತಗೊಂಡೋಗಿ ಅಂತ. ಎಲ್ಲದಕ್ಕೂ ಲೆಕ್ಕ ಕೇಳ್ತಾವನಲ್ಲ ಅಂತ. ಎಂಥ ಕೆಲಸ ಆಗೋಯ್ತು? ಅದಕ್ಕೆ ಅಮ್ಮ ನಾನು ಬಂದುಬಿಟ್ಟಿದ್ದು. ಅದಕ್ಕೆ ಬೇಜಾರಾಗೋಯ್ತಮ್ಮ ನಂಗೆ.